Good morning, student. Today we are discussing about Two Deer, written by Leo Tolstoy. In this lesson, the writers speak about what is the kingdom of Monaco. Okay, especially the how king they are maintain their kingdom. See, the pre-reading activity asked some questions. What do you think would happen if, due to procedural lapses, delay the court were to convert the verdict of death sentence into life imprisonment ಅಂತ ಹೇಳ್ತಾರೆ. ಅಂದರೆ ಹಲವಾರು ವಿಷಯಗಳಲ್ಲಿ ನಾವು ನೋಡಿದ ಹಾಗೆ ಎಷ್ಟೋ ಜನ ಕೈದಿಗಳಿಗೆ ಕ್ಷಮಾದಾನ ಅಂತ ಕೊಡ್ತಾರೆ. ಕ್ಷಮಾದಾನ ಅಂತ ಯಾಕೆ ಕೊಡ್ತಾರೆ ಅದನ್ನು ನಾವು ಸಾಕಷ್ಟು ಸಾರಿ ನೋಡಿರ್ತೀವಿ. ಮತ್ತು ಕ್ಷಮಾದಾನ ಕೊಡೋದ್ರ ಜೊತೆಗೆ ಸರ್ಕಾರ ಮತ್ತು ನ್ಯಾಯಾಲಯ ಏನು ಮಾಡುತ್ತೆ, ಅವನಿಗೆ ಕೆಲವು ವಿಚಾರಗಳಲ್ಲಿ ಕೆಲವು ವಿನಾಯಿತಿಗಳನ್ನು ಕೊಡುತ್ತೆ. ಇದೇ ಒಂದು ಪ್ರೊಸೀಜರಲ್ಲಿ ಕೆಲವು ವಿಷಯಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಕೆಲವು ಫಾರಿನ್ ಕಂಟ್ರಿಗಳಲ್ಲಿ ಹೆಂಗಿದೆ ಅಂದರೆ ಅವನಿಗೆ ಶಿಕ್ಷೆಯನ್ನು ಡೆತ್ ಸೆಂಟೆನ್ಸ್ ಅಂದರೆ ಇಟ್ ಮೀನ್ಸ್ ಅವನಿಗೆ ಮರಣದಂಡನೆ ಕೊಡೋದಕ್ಕಿಂತ ಅವನಿಗೆ ಕ್ಷಮಾದಾನ ಕೊಟ್ಟು ಜೀವನವನ್ನು ನಡೆಸೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತೀವಿ ನಾವು. ಹಾಗಿದ್ರೆ ಇಲ್ಲಿ ಸ್ಟಾರ್ಟ್ ಆಗೋದು ಲೆಸನ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ, ಅಂದರೆ ಇಟ್ಸ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಫ್ರಾನ್ಸ್ ಆ್ಯಂಡ್ ಇಟಲಿಯ ಬಾರ್ಡರಲ್ಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸೀ, ಏನಿದೆ ಮೆಡಿಟೇರಿಯನ್ ಸೀ ಇದೆ ಅಂತ ಹೇಳ್ತಾರೆ. ಅಂದರೆ ಮೆಡಿಟೇರಿಯನ್ ಸಮುದ್ರ ಅಂತ ಕರಿತೀವಿ. ಅಲ್ಲಿ ಲೈಸ್ ಎ ಟಿನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ. ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ಏನಿದೆ, ಒಂದು ಸಣ್ಣದಾಗಿರುವಂಥ ಸಾಮ್ರಾಜ್ಯ, ಸಣ್ಣದಾಗಿರುವಂಥ ರಾಜ್ಯ, ಅದನ್ನು ನಾವು ಏನಂತ ಕರಿತೀವಿ, ಮೊನಾಕೋ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್ ಸಾಮಾನ್ಯ ಕ್ವಶನ್ ಕೇಳ್ತಾರೆ, ವೇರ್ ಇಸ್ ಮೊನಾಕೋ ಲೊಕೇಟೆಡ್? ಇಟ್ಸ್ ಆನ್ಸರ್ ಏನಪ್ಪ ಅಂದರೆ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ, ಶೋರ್ ಎ ಮೆಡಿಟೇರಿಯನ್ ಸೀ, ಲೈಸ್ ಟಿನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ. ಹಾಗಿದ್ರೆ ನೋಡ್ರಿ ಮುಂದೆ, many a small country town can boast more inhabitants than the kingdom ಅಂತ ಹೇಳ್ತಾರೆ. ಅಂದರೆ ಈ ಕಿಂಗ್ಡಮ್ ಅಲ್ಲಿ ಸಾಕಷ್ಟು ಸಣ್ಣ ಸಣ್ಣ ನಗರಗಳಿವೆ, ಅದ್ರ ಜೊತೆಗೆ ಸಾಕಷ್ಟು ಜನ ಇನ್ಹ್ಯಾಬಿಟೆಂಟ್ಸ್ ಅಂದರೆ ನಿವಾಸಿಗಳು ಅಂತ ಕರಿತೀವಿ. ಅಂದರೆ ಜನ ಅಲ್ಲಿಯ ನಿವಾಸಿಗಳು. ಫಾರ್ ದೇರ್ ಆರ್ ಓನ್ಲಿ ಅಬೌಟ್ 7,000 ಆಫ್ ದೆಮ್ ಆಲ್ ಟೋಲ್ಡ್ ಅಂತ ಹೇಳ್ತಾರೆ. ಈ ಮೊನಾಕೋ ಕಿಂಗ್ಡಮ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಓನ್ಲಿ 7,000 ಇನ್ಹ್ಯಾಬಿಟೆಂಟ್ಸ್. ಇಟ್ ಮೀನ್ಸ್ 7,000 ಪಾಪ್ಯುಲೇಷನ್. ಕೇವಲ ಎಷ್ಟಿದೆ? 7,000 ಜನಸಂಖ್ಯೆ ಹೊಂದಿದೆ. ಲಿಟಲ್ ಆರ್ ಟಾಯ್ ಕಿಂಗ್ಡಮ್ ಅಂತ ಕರೀತೀವಿ. ಜೊತೆಗೆ ಮುಂದೆ, ಆ್ಯಂಡ್ ಇಫ್ ಆಲ್ ದ ಲ್ಯಾಂಡ್ ಇನ್ ದ ಕಿಂಗ್ಡಮ್ ವರ್ ಡಿವೈಡೆಡ್ ದೇರ್ ವುಡ್ ನಾಟ್ ಬಿ ಆ್ಯನ್ ಎಕ್ರೆ ಫಾರ್ ಈಚ್ ಇನ್ಹ್ಯಾಬಿಟೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 7,000 ಜನ ಏನಿದ್ದಾರೆ, 7,000 ಜನಕ್ಕೆ ನಾವು ಪ್ರತಿಯೊಬ್ಬರಿಗೂ ಇಷ್ಟು ಪ್ರದೇಶ ಅಂತ ನಾವು ಡಿವೈಡ್ ಮಾಡಿದರೆ ಒಬ್ಬರಿಗೆ ಏನಂತ ಬರೋದಿಲ್ಲ, 1 ಎಕರೆ ಕೂಡ ಅವರಿಗೆ ಬರೋದಿಲ್ಲ. ಅಷ್ಟು ಸಣ್ಣದಾಗಿರುವಂಥ ಸಾಮ್ರಾಜ್ಯ ಅಲ್ಲಿಯ ನಿವಾಸಿಗಳು. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ಅಂತ ಹೇಳಿದೆ ನಾನು ನಿಮಗೆ. ಟಾಯ್ ಕಿಂಗ್ಡಮ್ ಅಂದರೆ ಸಣ್ಣ, ಸ್ಮಾಲ್. ಓಕೆ, ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಈಸ್ ಎ ರಿಯಲ್ ಕಿಂಗ್ಲೆಟ್. ಆದರೆ ಈ ಒಂದು ಟಾಯ್ ಕಿಂಗ್ಡಮ್ ಅಲ್ಲಿ, ಸಣ್ಣದಾಗಿರುವಂಥ ಈ ಮೊನಾಕೋ ಕಿಂಗ್ಡಮ್ ಅಲ್ಲಿ ನಿಜವಾಗಿರುವಂಥ ಒಂದು ಏನಿತ್ತು, ಕಿಂಗ್ಲೆಟ್ ಇತ್ತು, ಆಳ್ವಿಕೆ, ರಾಜನ ಆಳ್ವಿಕೆ ಇತ್ತು. ಆ್ಯಂಡ್ ಹಿ ಹ್ಯಾಸ್ ಎ ಪ್ಯಾಲೇಸ್ ಆ್ಯಂಡ್ ಕೋರ್ಟಿಯರ್ಸ್ ಆ್ಯಂಡ್ ಮಿನಿಸ್ಟರ್ಸ್ ಆ್ಯಂಡ್ ಎ ಬಿಷಾಪ್ ಆ್ಯಂಡ್ ಜನರಲ್ಸ್ ಆ್ಯಂಡ್ ಆ್ಯನ್ ಆರ್ಮಿ ಅಂತ ಹೇಳ್ತಾರೆ. ಅಂದರೆ ಇಲ್ಲೆಲ್ಲ ಲೈಕ್ ಅದರ್ ಕಿಂಗ್ಸ್, ಬೇರೆ ರಾಜ್ಯದ ಥರ ಏನಿತ್ತು, ಒಂದು ಈ ಹ್ಯಾಸ್ ಎ ಪ್ಯಾಲೇಸ್, ಒಂದು ಅರಮನೆ ಇತ್ತು, ಆ್ಯಂಡ್ ಕೋರ್ಟಿಯರ್ಸ್ ಆಸ್ಥಾನಿಕರಿತ್ತು, ಆ್ಯಂಡ್ ಮಿನಿಸ್ಟರ್ಸ್ ಮಂತ್ರಿಗಳಿತ್ತು, ಆ್ಯಂಡ್ ಬಿಷಾಪ್ ಧರ್ಮಗುರುಗಳಿತ್ತು, ಆ್ಯಂಡ್ ಜನರಲ್ಸ್ ಆ್ಯಂಡ್ ಆ್ಯನ್ ಆರ್ಮಿ ಅಂತ ಹೇಳ್ತಾರೆ. ಜನರಲ್ಸ್ ಅಂದರೆ ಜನಸಾಮಾನ್ಯರು, ಆ್ಯಂಡ್ ಆ್ಯನ್ ಆರ್ಮಿ ಒಂದು ಸೇನೆ ಕೂಡ ಇತ್ತು. ಲೈಕ್ ಅದರ್ ಕಿಂಗ್ಡಮ್ ಲೈಕ್ ದಟ್. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಓನ್ಲಿ 16 men ಇನ್ ಆಲ್ ಅಂತ ಹೇಳ್ತಾನೆ. ಇದೇನು ದೊಡ್ಡದಾಗಿರುವಂಥ ಸಾಮ್ರಾಜ್ಯ ಅಲ್ಲ. ಎಷ್ಟು ಜನ ಸೈನಿಕರನ್ನು ಹೊಂದಿತ್ತು ಅಂದರೆ ಕೇವಲ 60 ಪುರುಷರನ್ನ ಸೇನೆಯನ್ನು ಹೊಂದಿತ್ತು. ಓನ್ಲಿ 16 men in Monaco army.
ಬಟ್ ಸ್ಟಿಲ್ ಇಟ್ ಈಸ್ ಆ್ಯನ್ ಆರ್ಮಿ. ಅಂದರೆ ಇದನ್ನು ನಾವು ಆರ್ಮಿ ಅಂತ ಕರಿತಾ ಇದ್ವಿ, ಸೇನೆ ಕರಿತಾ ಇದ್ವಿ. ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್. ರಾಜ್ಯ ನಡೆಸೋದಕ್ಕೆ, ಒಂದು ರಾಜ್ಯವನ್ನು ನಡೆಸೋದಕ್ಕೆ ಟ್ಯಾಕ್ಸಸ್ ಬೇಕು. ಅಂದರೆ ವೇರ್ ಇಟ್ಸ್ ರೆವೆನ್ಯೂ ಕೇಮ್ ಫ್ರಮ್ ಅಪ್ಪ ಅಂದರೆ ನೋಡ್ರಿ ಹೇಳ್ತಾನೆ, ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್ ದ ಎಲ್ಸ್ವೇರ್ ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ. ಯಾವುದ್ರ ಮೇಲೆ? ಒಂದು ಇಲ್ಲಿ ಟೊಬ್ಯಾಕೋ ಮೇಲೆ ಏನಾಗ್ತಾ ಇದ್ದ? ಟ್ಯಾಕ್ಸಸ್ಗಳನ್ನು ಹಾಕ್ತಾ ಇದ್ದ. ಆ್ಯಂಡ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್, ವೈನ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತಾನೆ. ಅಂದರೆ ಈ ಡ್ರಿಂಕ್ಸ್, ಮದ್ಯ, ಆ ವಸ್ತುಗಳ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದ. ಟೊಬ್ಯಾಕೋ ಮೇಲೆ ಟ್ಯಾಕ್ಸನ್ನು ಹಾಕ್ತಾ ಇದ್ದ. ದೆನ್ ಅನದರ್ ಒನ್ ಈಸ್ ದೇರ್ ಪೋಲ್ ಟ್ಯಾಕ್ಸ್. ಪೋಲ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಪೋಲ್ ಟ್ಯಾಕ್ಸ್ ಅಂದರೆ ತಲೆಗಂದಾಯ ಅಂತ ಹೇಳ್ತಾರೆ. ಅಂದರೆ ಒಬ್ಬರಿಗೆ ಇಷ್ಟು ಅಂತ ರೆವಿನ್ಯೂ, ಅಂದರೆ ಆದಾಯವನ್ನು ಫಿಕ್ಸ್ ಮಾಡಿ ಹಣವನ್ನು ಅವರಿಗೆ ಸಂದಾಯವನ್ನು ಮಾಡೋದು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು. ಅಂದರೆ ಇಲ್ಲಿ ದೀಸ್ ಆರ್ ಮೋಸ್ಟ್ ದ ಕಿಂಗ್ ವಾಸ್ ಕಲೆಕ್ಟೆಡ್ ರೆವಿನ್ಯೂ ಫ್ರಮ್ ದ ಮೊನಾಕೋ ಕಿಂಗ್ಡಮ್. ಇದರಿಂದ ಆದಾಯ ಬರ್ತಾ ಇತ್ತು. ಇದರಿಂದ ಬಂದಂಥ ಆದಾಯವನ್ನು ಅಂತ ಏನು ಮಾಡ್ತಾ ಇದ್ದ? ಸರ್ಕಾರ ನಡೆಸ್ತಾ ಇದ್ದಾರೆ. ಲೈಕ್ ಈಗ ನಮ್ಮ ರಾಜಕೀಯದಲ್ಲಿ ಇರೋದು ಹಂಗೆ, ಈ ಆಕ್ಸಿಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಅಬಕಾರಿ ಇಲಾಖೆಯಿಂದಲೇ ನಮಗೆ ಆದಾಯ ಬರುತ್ತೆ. ನಾವು ಯಾವುದು ಕೆಟ್ಟದು ಅಂತ ಹೇಳ್ತೀವಿ ಅದರಿಂದಲೇ ನಮಗೆ ಆದಾಯ ಬರ್ತಾ ಇರುತ್ತೆ. ಇಲ್ಲಿ ಹಂಗೆ ಹೇಳ್ತಾ ಹೋಗ್ತಾರೆ. ಅಂದರೆ ನಾವು ಸಾಕಷ್ಟು ಸಾರಿ ಹೇಳ್ತೀವಿ, ಸಿಗರೇಟ್ ಆ್ಯಂಡ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್. ಆರೋಗ್ಯಕ್ಕೆ ಹಾನಿಕರ ಗೊತ್ತಿದ್ರೂ ಕೂಡ ನಾವು ಅವುಗಳನ್ನು ಏನು ಮಾಡ್ತೀವಿ ಹೇಳ್ರಿ? ಬಳಸ್ತೀವಿ. ಅದರಿಂದ ಆದಾಯವನ್ನು ಮಾಡ್ತೀವಿ. ಅದರಿಂದ ತೆರಿಗೆಯನ್ನು ಸರ್ಕಾರ ವಸೂಲಿ ಮಾಡಿ ಅದರಿಂದಲೇ ಸರ್ಕಾರವನ್ನು ನಡೆಸ್ತೀವಿ. ಇಲ್ಲಿ ಕೂಡ ರಾಜ ಹಾಗೆ ಮಾಡ್ತಿದ್ದ. ಮತ್ತೆ ಮುಂದೆ ಹೇಳ್ತಾ ಹೋಗ್ತಾನೆ ನೋಡಿ ಏನಂತ, ಬಟ್ ಟು ದ ಪೀಪಲ್ ದರ್ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಆಸ್ ದ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. ಬೇರೆ ರಾಜ್ಯದ ಥರ, ಬೇರೆ ರಾಷ್ಟ್ರಗಳ ಥರ ಇಲ್ಲಿ ಕೂಡ ಏನಾಗ್ತಾ ಇತ್ತು? ಡ್ರಿಂಕ್ಸ್ ಆ್ಯಂಡ್ ಸ್ಮೋಕ್, ಅವುಗಳ ಮೇಲೆ ಮದ್ಯ ಮತ್ತು ಸ್ಮೋಕ್ ಆ್ಯಂಡ್ ಡ್ರಿಂಕ್ಸ್ಗಳ ಮೇಲೆ ಸಾಮಾನ್ಯವಾಗಿ ಏನು ಆದಾಯ ಬರ್ತಾ ಇತ್ತು ಅಂತ ಹೇಳ್ತಾನೆ. ಆರ್ ಸೋ ಫ್ಯೂ ಆಫ್ ದೆಮ್ ದಟ್ ದ ಪ್ರಿನ್ಸ್ ವುಡ್ ಹ್ಯಾವ್ ಬೀನ್ ಹಾರ್ಡ್ ಪುಟ್ ಟು ಇಟ್ ಟು ಫೀಡ್ ದೀಸ್ ಕೋರ್ಟಿಯರ್ಸ್ ಆ್ಯಂಡ್ ಅಫಿಷಿಯಲ್ಸ್ ಆ್ಯಂಡ್ ಟು ಕೀಪ್ ಹಿಮ್ಸೆಲ್ಫ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ರಾಜ ಕೂಡ ಏನು ಮಾಡ್ತಾ ಇದ್ದ? ಅಲ್ಲಿರುವಂಥ ಅಧಿಕಾರಿಗಳನ್ನು, ಅಲ್ಲಿರುವಂಥ ಸರ್ಕಾರವನ್ನು ನಡೆಸೋದಕ್ಕೋಸ್ಕರ ಹಲವಾರು ಆದಾಯವನ್ನು ಕಲೆಕ್ಟ್ ಮಾಡ್ತಾ ಇದ್ದ. ಮತ್ತು ಅವನ ಜೊತೆಗಿರುವಂಥ ಕೆಲವು ಅಧಿಕಾರಿಗಳನ್ನು ಸಾಕೋಗೋದಕ್ಕೋಸ್ಕರ ಅಥವಾ ಏನು ಮಾಡ್ತಾ ಇದ್ದ? ಈ ಕೆಟ್ಟ ಏನು ವಿಷಯಗಳು, ಥಿಂಗ್ಸ್ ಅಂತ ಏನು ಕರಿತಾ ಇದ್ದವು ಇವುಗಳನ್ನು ಎಕ್ಸಾಮಲ್ಲಿ ಕೇಳಿದ್ರೆ ಸಾಮಾನ್ಯವಾಗಿ ಕೇಳ್ತಾನೆ, ವೇರ್ ಇಸ್ ದ ಕಿಂಗ್ ಮೊನಾಕೋ, ವೇರ್ ಇಸ್ ಕಲೆಕ್ಟೆಡ್ ಟ್ಯಾಕ್ಸಸ್ ಅಂದರೆ ವೇರ್ ಇಟ್ಸ್ ಟ್ಯಾಕ್ಸಸ್ ಆರ್ ಪೇಡ್ ಟು ದ ಕಿಂಗ್ ಆಫ್ ಮೊನಾಕೋ ಅಂತ always gets a percentage on the turnover ಅಂತ ಹೇಳ್ತಾನೆ. ಈ ಗೇಮಿಂಗ್ ಹೌಸ್ ಎಷ್ಟು ಹಾರ್ಮ್ಫುಲ್ ಆಗಿತ್ತು, ಡೇಂಜರಸ್ ಆಗಿತ್ತು ಮೊನಾಕೋ ಕಿಂಗ್ಡಮ್ ಅಲ್ಲಿ ಅಂದರೆ
ಇಲ್ಲಿ ಹೇಳ್ತಾ ಹೋಗ್ತಾನೆ, ಪೀಪಲ್ ವೆದರ್ ದೇ ವಿನ್ ಆರ್ ಲಾಸ್, ಜನ ಗೆಲ್ಲಿ ಸೋಲ್ಲಿ ಆ ಗೇಮಿಂಗ್ ಹೌಸ್ ಅಲ್ಲಿ ಆಡ್ತಾ ಇದ್ದಾನಂದ್ರೆ ಅಲ್ಲಿ ಆಲ್ಮೋಸ್ಟ್ ಒಂದು ಪರ್ಸೆಂಟೇಜ್ ಯಾರಿಗೆ ಕೊಡಬೇಕಾಗ್ತಿತ್ತು, ಅಲ್ಲಿರುವಂತ ಗೇಮಿಂಗ್ ಕೀಪರ್ಗೆ ಕೊಡಬೇಕಾಗ್ತಿತ್ತು. ಈಗ ಹೇಳ್ತಾ ಹೋಗ್ತಾನೆ ಅಂದ್ರೆ ಬಂದಂತ ದೊಡ್ಡ ಆದಾಯವನ್ನ ರಾಜನಿಗೆ ಕೊಡಬೇಕು. ಅಂಡ್ ಔಟ್ ಆಫ್ ಹಿಸ್ ಪ್ರಾಫಿಟ್ ಹಿ ಪ್ಲೇಸ್ ಎ ಲಾರ್ಜ್ ಸಮ್ ಟು ದ ಪ್ರಿನ್ಸ್. ಅಂದ್ರೆ ಸಾಕಷ್ಟು ಇದರಲ್ಲಿ ಹೆಚ್ಚು ಲಾಭ ಬಂದಿರುವಂತ ಹಣವನ್ನ ಯಾರಿಗೆ ಹೋಗ್ತಾ ಇತ್ತು ಅಂದ್ರೆ ಮನೆ ಹಬ್ಬದ ಪ್ರಿನ್ಸ್ ರಾಜನಿಗೆ ಹೋಗ್ತಾ ಇತ್ತು. ಮುಂದೆ the reason he pays so much is that it is the only such gambling establishment left in Europe. ಯುರೋಪ್ ಕಂಟ್ರಿಗಳಲ್ಲಿ ಎಲ್ಲಾ ಕಂಟ್ರಿಗಳಲ್ಲಿ ಈ ಗೇಮಿಂಗ್ ಹೌಸ್ ಏನ್ ಮಾಡಿದ್ರು, ತೆಗೆದು ಹಾಕಿದ್ರು. ಆದ್ರೆ ಮನೆ ಕೊಡೋ ರಾಜನಿಲ್ಲ. ಯಾಕೆ ತೆಗೆದು ಹಾಕಿದ್ದಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. Some of the little German civilians used to keep gaming houses of the same kind, but some years ago they were forbidden to so ಹೇಳ್ತಾರೆ. ಕೆಲವು ಜರ್ಮನ್ ಸಿವಿಲಿಯನ್ಸ್ ಏನ್ ಮಾಡ್ತಾರೆ, ಎಷ್ಟೋ ಜನ ಜರ್ಮನ್ ಕೆಲವು ಆಡಳಿತ ಪಕ್ಷದವರು ಈ ಒಂದು ಗೇಮಿಂಗ್ ಹೌಸ್ ತೆಗೆದಾಕ್ತಾರೆ. ಜೂಜ್ ಗ್ರಾಮದಲ್ಲಿ ನೋಡಿ, ಅವನು ಬಿಸ್ಕೆಟ್ ಆಡಿಗೆ ಮುಂದಾಗಿದ್ದಾನೆ, ಅವನು ಜೂಜ್ ಆಡಿಗೆ ಈ ಸ್ಥಾನಕ್ಕೆ ಬಂದಿದ್ದಾನೆ ಅಂತ ಬಳಸ್ಬೋದು. ಬಟ್ ಇಲ್ಲಿ ಹಣವನ್ನ ಅದರಿಂದ ಬಳಸ್ತಾ ಹೋಗ್ತಾನೆ. ಮುಂದೆ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾನೆ. ನೋಡಿ ಇಲ್ಲಿ ಮುಂದೆ ಹೇಳ್ತಾನೆ, ಎಲ್ಲ ಯುರೋಪಿಯನ್ಗಳಲ್ಲಿ ಬ್ಯಾನ್ ಮಾಡಿದ್ರು ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ರು. ಬಟ್ ಸಮ್ ಇಯರ್ಸ್ ಅಗೋ ದೇ ವರ್ forbidden to do so. The reason they were stopped was because his gaming house did so much harm ಅಂತ ಹೇಳ್ತಾರೆ. so much harm ಅಂದ್ರೆ ಯಾಕೆ ಅದನ್ನ ಬ್ಯಾನ್ ಮಾಡಿದ್ರು ಅಂದ್ರೆ forbidden ವಿಷಯ ಮಾಡಿದ್ರು ಅಂದ್ರೆ ಅಲ್ಲಿ gaming house ಬ್ಯಾನ್ ಮಾಡಿದ್ರೆ a man would come and try his luck. ಯಾಕೆಂದ್ರೆ ಈ ಗೇಮಿಂಗ್ ಹೌಸ್ ಅಲ್ಲಿ ಮೊನಾಕೋ ಕಿಂಗ್ಡಮ್ಗೆ ಯಾಕೆ ಬರ್ತಾ ಇದ್ರು, ಎ ಮ್ಯಾನ್ ವುಡ್ ಕಮ್ ಅಂಡ್ ಟ್ರೈ ಹಿಸ್ ಲಕ್, ತನ್ನ ಅದೃಷ್ಟ ಪರೀಕ್ಷೆಗೋಸ್ಕರ ಬರಬೇಕು. ಅಂದ್ರೆ ಸಮ್ಟೈಮ್ಸ್ ದೇ ಆರ್ ಲಾಸ್ ಟೂ ಮಚ್ ಮನಿ, ಹಣವನ್ನ ತುಂಬಾ ಕಳ್ಕೊಬೇಕಾಗುತ್ತೆ. ಕೆಲಸ ನೋಡಿ ಜೂಜ್ ಆಡಕ್ಕಂತೂ ಹೋಗ್ತಾರೆ ಊರಲ್ಲಿ, ನಿಮ್ಗೆ ಉದಾಹರಣೆಗಳು ಗೊತ್ತಿರ್ತಾರೆ. ಏನಪ್ಪ ಅಂದ್ರೆ ಯಾರೋ ಇಸ್ಪಿಟರಕ್ಕೆ ಹೋಗ್ತಾರೆ, ಜೂಜ್ ಆಡಕ್ಕೆ ಹೋಗ್ತಾರೆ, 100 ಹೋಗುತ್ತೆ, ನಂತರ 200 ಹೋಗುತ್ತೆ, 300 ಹೋಗುತ್ತೆ, ಅವನು ಹನಿ ಬಿಡೋದಿಲ್ಲ. ಮತ್ತೇನು ಮಾಡ್ತಾನೆ, ಹೆಚ್ಚು ಹೆಚ್ಚು ಹಣವನ್ನ ಈ ಅನೇಬಲ್ ಟು ಟೇಕ್ ರಿಸ್ಕ್, ಹಣವನ್ನ ಜಾಸ್ತಿ ಇನ್ವೆಸ್ಟ್ ಮಾಡ್ತಾನೆ, ತುಂಬ ಲಾಸ್ ಆಗುತ್ತೆ. ಆಫ್ಟರ್ ಹಿ ಕಮಿಟೆಡ್ ಸೂಸೈಡ್, ಆಫ್ಟರ್ ಹಿ ಕಮಿಟೆಡ್ ವಾಟ್ ಹ್ಯಾಂಗಿಂಗ್, ಏನೋ ನೇಣು ಹಾಕೋದು, ಸೂಸೈಡ್ ಮಾಡ್ಕೊಳ್ಳೋದು, then he would risk all he had and lost it. ಅದೃಷ್ಟ ಪರೀಕ್ಷೆ ಮಾಡ್ಕೊಂಡು ಹೋಗಿ ಅವ್ನು ಏನು ಮಾಡ್ತಾನೆ, ಈ ರೀತಿ ಹೇಳ್ತಾರೆ. Then he would even risk money that did not belong to him and lost that too ಅಂತ ಹೇಳ್ತಾರೆ. ರಾಜ್ಯಕ್ಕೆ ಹಣದ ಮೇಲೆ ಇರುವಂಥ ಗಮನ, ಮನುಷ್ಯರಿಗೆ ಹಣದ ಮೇಲೆ ಇರುವಂಥ ಗಮನ sometimes when they are lost too much money and in he would drown or shoot himself. drown ಅಂದ್ರೆ ಹಣವನ್ನು ಕಳೆದುಕೊಂಡು ನೀರಲ್ಲಿ ಸಮುದ್ರದಲ್ಲಿ ನಿಲ್ತಾನೆ. and shoot himself ಅಂದ್ರೆ ತಾನೇ ಶೂಟ್ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಯುರೋಪ್ ಎಲ್ಲ ಕಡೆಗೂ ಬ್ಯಾನ್ ಆಗಿದ್ದಿಲ್ಲ. ಮುಂದೆ ಹೇಳ್ತಾನೆ, so the German market their rulers to make money this way. ಹಾಗಾಗಿ ಜರ್ಮನ್
ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಪ್ರಿನ್ಸ್ ಆಫ್ ಮೊನಾಕೋ. ಆದರೆ ಮೊನಾಕೋದ ರಾಜ್ಯದಲ್ಲಿ ಪ್ರಾರಂಭ ಮಾಡಿದಂಥ ಗೇಮಿಂಗ್ ಹೌಸನ್ನ ಯಾರು ಏನು ಮಾಡೋಕ್ಕಾಗಿಲ್ಲ, ಸ್ಟಾಪ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ರಿಮೇನ್ಡ್ ವಿತ್ ಎ ಮೊನೋಪಲಿ ಆಫ್ ಬಿಸ್ನೆಸ್. ಅಂದರೆ ಜೂಜ್ ಆಡ್ಬೇಕಂದ್ರೆ ಎಲ್ಲಿಗೆ ಬರಬೇಕು, ಯುರೋಪ್ನ ಜನರು ಮೊನಾಕೋಗೆ ಬರಬೇಕು ಅನ್ನೋ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿರ್ತಾನೆ. ಎಸ್, ಇನ್ನು ಮುಂದಿನ ಭಾಗವನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಅಲ್ಲಿ ಬೆಲ್ ಆ್ಯಂಡ್ ಲೈಕ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಒಂದು ಈ 2D ಕ್ಲಾಸನ್ನು ನಾನು